ಡ್ರಮ್ ದೇವ, ಡ್ರಮ್ಮರ್ ದೇವ ಅಂತೆಲ್ಲ ಫೇಮಸ್ ಆಗಿರೋ ದೇವೇಂದ್ರ ಕುಮಾರ್ ಈಗ ಹೇಗಿದ್ದಾರೆ ಗೊತ್ತಾ? ಇವರು ಮ್ಯೂಸಿಕ್ ಶೋ ಈವೆಂಟ್ಗಳಲ್ಲಿ ಡ್ರಮ್ ಬಾರಿಸ್ತಾ ಇದ್ರೆ ಮ್ಯೂಸಿಕ್ ಕೇಳೋದು ಒಂದು ಥ್ರಿಲ್ ಆದರೆ ಇವರ ಬಾಡಿ ಲ್ಯಾಂಗ್ವೇಜ್ ಸ್ಟೈಲನ್ನು ನೋಡೋದೇ ಇನ್ನೊಂದು ಥ್ರಿಲ್. ಇಂತಹ ಡ್ರಮ್ ದೇವ ಅವರ ಒಂದು ಕಾಲನ್ನು ವೈದ್ಯರು ಕರುಣೆಯೇ ಇಲ್ಲದೆ ಕಟ್ ಮಾಡಿದ್ದಾರೆ. ಡ್ರಮ್ಮರ್ ದೇವ ಅವರಿಗೆ ಈಗ ಒಂದು ಕಾಲು ಇಲ್ಲ. ಇನ್ನೊಂದು ಕಾಲು ಉಳಿಯುತ್ತೋ ಇಲ್ವೋ, ಯಾವಾಗ ಕಟ್ ಮಾಡ್ತಾರೋ ಗ್ಯಾರಂಟಿ ಇಲ್ಲ. ಕನ್ನಡದ ಶಿವಮಣಿ ಅಂತಾನೆ ಕರೆಸಿಕೊಳ್ತಾ ಇದ್ದ ಡ್ರಮ್ ದೇವ ಅವರ ಬಲಗಾಲನ್ನು ಕತ್ತರಿಸಿ ತೆಗೆದಿದ್ದಾರೆ. ಎಡಗಾಲು ಕೂಡ ಡೇಂಜರ್ ಪೊಸಿಷನ್ ಇದೆಯಂತೆ. ಡ್ರಮ್ಮರ್ ದೇವ ಅವರ ಆರೋಗ್ಯ ಹದಗೆಟ್ಟಿತ್ತು. ಡಯಾಬಿಟಿಸ್ ವಿಪರೀತಕ್ಕೆ ಹೋಗಿತ್ತು. ಜೊತೆಗೆ ಬೇರೆ ಬೇರೆ ಸಮಸ್ಯೆಗಳು ಆಗಿ ಆಸ್ಪತ್ರೆಗೆ ಸೇರಿಸಿದ್ರು. ಆ ವೇಳೆಗೆ ಇವರ ಕಾಲಿಗೆ ಗ್ಯಾಂಗ್ರೀನ್ ಕೂಡ ಆಗಿತ್ತು. ಡಾಕ್ಟರುಗಳು ಕಾಲನ್ನು ಕತ್ತರಿಸದೆ ಬೇರೆ ದಾರಿ ಇಲ್ಲ ಅಂದ್ರಂತೆ. ಕೊನೆಗೆ ಡ್ರಮ್ ದೇವ ಅವರ ಬಲಗಾಲನ್ನು ಕಟ್ ಮಾಡಿದ್ದಾರೆ. ಡ್ರಮ್ ದೇವ ಅವರು ಹೆಚ್ಚು ಕಡಿಮೆ 700-800 ಸಿನಿಮಾಗಳಿಗೆ ಡ್ರಮ್ಸ್ ಬಾರಿಸಿದ್ದಾರೆ. ಮ್ಯೂಸಿಕ್ ಆಲ್ಬಮ್ಸ್ಗಳಿಗೆ ಡ್ರಮ್ಸ್ ಬಾರಿಸಿದ್ದಾರೆ. 2000ಕ್ಕೂ ಹೆಚ್ಚು ಸ್ಟೇಜ್ ಶೋ ಕೊಟ್ಟಿದ್ದಾರೆ. ದೇಶ ವಿದೇಶಗಳಲ್ಲಿ ಸ್ಟೇಜ್ ಶೋ ಕೊಟ್ಟಿದ್ದಾರೆ. ಇವರ 4-5 ಪಾಸ್ಪೋರ್ಟ್ ಬುಕ್ಕುಗಳೇ ಖಾಲಿಯಾಗಿದೆ ಅಂದರೆ ಇವರಿಗೆ ವಿದೇಶಗಳಲ್ಲಿ ಎಷ್ಟರ ಮಟ್ಟಿಗೆ ಡಿಮ್ಯಾಂಡ್ ಇತ್ತು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ದೇವ ಅವರು ಸ್ಟುಡಿಯೋಗಳಲ್ಲಿ ಕಸ ಗುಡಿಸೋ ಕ್ಲೀನರ್ ಆಗಿ ಕೆಲಸ ಮಾಡ್ತಿದ್ದವರು. ಹನೂರು ಅನಂತಕೃಷ್ಣ ಶಿವಮಣಿ ಅವರಿಂದ ಡ್ರಮ್ಸ್ ಬಾರಿಸೋದನ್ನು ಕಲಿತ ದೇವ ಯಾವ ಹಂತಕ್ಕೆ ಬೆಳೆದರು ಅಂದರೆ ಇವರು AR ರೆಹಮಾನ್ ಶೋಗಳಲ್ಲೂ ಡ್ರಮ್ ಬಾರಿಸಿದ್ರು. ಹಂಸಲೇಖ ಜೊತೆಯಲ್ಲೂ ಕೆಲಸ ಮಾಡಿದ್ರು. ಗುರುಗಳಾದ ಶಿವಮಣಿ ಜೊತೆಯಲ್ಲೂ ಸ್ಟೇಜ್ ಶೋ ಕೊಟ್ಟರು. ಇವರನ್ನ ಚಿತ್ರರಂಗಕ್ಕೆ ಕರೆತಂದವರು ದಿವಂಗತ ಶಂಕರ್ ನಾಗ್. ಶಂಕರ್ ನಾಗ್ ಅವರು ಚಿತ್ರರಂಗಕ್ಕೆ ಕರೆತಂದ ನೂರಾರು ಪ್ರತಿಭೆಗಳಲ್ಲಿ ಒಬ್ಬರಾದ ಡ್ರಮ್ ದೇವ ಪರಿಸ್ಥಿತಿ ಈಗ ಆಸ್ಪತ್ರೆ ಖರ್ಚಿಗೂ ದುಡ್ಡಿಲ್ಲ ಅನ್ನೋ ಹಾಗೆ ಆಗಿದೆ. ದೇವ ಅವರಿಗೆ ಶುಗರ್ ಇತ್ತು, ಬಿಪಿನೂ ಇತ್ತು, ನ್ಯೂಮೋನಿಯಾ ಇತ್ತು, ಶ್ವಾಸಕೋಶದ ಸೋಂಕು ಕೂಡ ಇತ್ತು, ಉಸಿರಾಟದ ಸಮಸ್ಯೆ ಆಗಾಗ್ಗೆ ಬರ್ತಾನೆ ಇತ್ತು. ಇದರ ಮಧ್ಯೆ ಇವರಿಗೆ ಒಂದು ಸಣ್ಣ ಆಕ್ಸಿಡೆಂಟ್ ಆಗುತ್ತೆ. ಸೊಂಟ ಮತ್ತು ಬೆನ್ನಿನ ಮೂಳೆಗೆ ಏಟಾಗುತ್ತೆ. ಎದ್ದು ಕೂತ್ಕೊಳ್ಳೋಕ್ಕೂ ಆಗದ ಪರಿಸ್ಥಿತಿ ಬರುತ್ತೆ. ಆಗ ಒಂದು ಪ್ರಾಬ್ಲಮ್ ಆಗುತ್ತೆ. ಇವರ ಬಲಗಾಲಿಗೆ ಗ್ಯಾಂಗ್ರೀನ್ ಆಗುತ್ತೆ. ಗ್ಯಾಂಗ್ರೀನ್ ಅಂದರೆ ಗೊತ್ತಲ್ಲ, ದೇಹದ ಯಾವುದಾದ್ರೂ ಒಂದು ಪಾರ್ಟ್ಗೆ ಬ್ಲಡ್ ಸರ್ಕ್ಯುಲೇಷನ್ ಸ್ಟಾಪ್ ಆದಾಗ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಆಗಿರುತ್ತೆ. ಸಕ್ಕರೆ ಕಾಯಿಲೆ ಇದ್ದವರಿಗೆ ರಕ್ತನಾಳಗಳು ಡ್ಯಾಮೇಜ್ ಆಗಿರ್ತವಲ್ಲ, ಅವರಿಗೆ ಗಾಯಗಳಾದರೆ ಬೇಗ ಒಣಗೋದಿಲ್ಲ. ಹಾಗಿದ್ದಾಗ ಗಾಯ ಮಾಡಿಕೊಂಡ ಡ್ರಮ್ ದೇವ ಅವರಿಗೆ ಕಾಲಿನಲ್ಲಿ ಗ್ಯಾಂಗ್ರೀನ್ ಶುರುವಾಗಿದೆ. ನಂತರ ಗಾಯ ಆಗಿದ್ದ ಜಾಗ ಕೆಂಪು ಬಣ್ಣ, ಕಪ್ಪು ಬಣ್ಣ, ಕೊನೆಗೆ ನೀಲಿ ಬಣ್ಣಕ್ಕೆ ತಿರುಗಿದಾಗ ಅಪಾಯ ಅನ್ನಿಸೋಕೆ ಶುರುವಾಗಿದೆ. ಕೊನೆಗೆ ಡಾಕ್ಟರ್ ಹತ್ತಿರ ಹೋದಾಗ ಅದಾಗಲೇ ಹಸಿರು ಕಪ್ಪು ಬಣ್ಣಕ್ಕೆ ತಿರುಗಿತ್ತಂತೆ. ಅದು ಲಾಸ್ಟ್ ಸ್ಟೇಜ್, ಅದು ಕೊಳೆಯೋ ಸ್ಟೇಜ್ಗೆ ಬಂದಿತ್ತಂತೆ. ಡಾಕ್ಟರ್ಗಳ ಬಳಿ ಬೇರೆ ಮಾರ್ಗ ಇಲ್ಲದೆ ಕಾಲನ್ನು ಕಟ್ ಮಾಡಿದ್ದಾರೆ. ಡ್ರಮ್ಮರ್ ದೇವ ಅವರನ್ನು ನೋಡಿಕೊಳ್ತಾ ಇರೋದು ಅವರ ಹೆಂಡತಿ ಗೀತಾ. ಒಬ್ಬ ಮಗ ಒಬ್ಬ ಮಗಳಿದ್ದಾರೆ. ಅವರು ಡ್ರಮ್ಸ್ ಬಾರಿಸ್ತಾರೆ. ಆದರೆ ಏನು ಗೊತ್ತಾ, ದೇಶ ವಿದೇಶಗಳಲ್ಲಿ ಫೇಮಸ್ ಆಗಿದ್ದ ಡ್ರಮ್ ದೇವ ಅವರಿಗೆ ಆಸ್ಪತ್ರೆ ವೆಚ್ಚ ಮೈಂಟೈನ್ ಮಾಡೋಕ್ಕೆ ಆಗ್ತಿಲ್ಲ. ದೇವ ಅವರು ಒಂದು ಕಾಲದಲ್ಲಿ ಚೆನ್ನಾಗಿ ದುಡ್ಡು ಮಾಡಿದ್ದವರು, 3 ಕಾರ್ ಇಟ್ಕೊಂಡಿದ್ದವರು. ಆದರೆ ಒಂದು ಅನಾರೋಗ್ಯ, ಆಸ್ಪತ್ರೆ ಖರ್ಚುಗಳಿಂದಾಗಿ ಕಾರುಗಳನ್ನೆಲ್ಲ ಮಾರಿ ಆಟೋದಲ್ಲಿ ಓಡಾಡೋ ಪರಿಸ್ಥಿತಿಗೆ ಬಂದಿದ್ದಾರೆ. ಇಳೆಯರಾಜ, AR ರೆಹಮಾನ್, ಹಂಸಲೇಖ, ಸಾಧು ಕೋಕಿಲ, ಗುರುಕಿರಣ್ ಇಂಥವರ ಜೊತೆಯೆಲ್ಲ ಕೆಲಸ ಮಾಡಿದ್ದ ಡ್ರಮ್ ದೇವ ಶಂಕರ್ ನಾಗ್ ಅವರಿಂದ ಗುರುತಿಸಿದ್ದ ಪ್ರತಿಭೆ ಡ್ರಮ್ ದೇವ. ಆರ್ಕೆಸ್ಟ್ರಾ ಸ್ಟೇಜ್ ಶೋಗಳಲ್ಲಿ ಮಿಂಚು ಹರಿಸ್ತಾ ಇದ್ದ ದೇವ. 700-800 ಸಿನಿಮಾಗಳಿಗೆ ಕೆಲಸ ಮಾಡಿದ್ದ ದೇವ ಈಗ ಯಾರಾದರೂ ತಮಗೆ ಸಹಾಯ ಮಾಡಿ ಪ್ಲೀಸ್ ಅಂತಿದ್ದಾರೆ. ಒಂದು ಕಾಲದಲ್ಲಿ ಕೂಲಿ ಕೆಲಸ ಮಾಡ್ತಿದ್ದ ದೇವ ಸಾಕಷ್ಟು ಅವಮಾನ ಎದುರಿಸಿ ಬೆಳೆದಿದ್ದ ಪ್ರತಿಭೆ. ಆದರೆ ದುಡ್ಡು ಮಾಡ್ತಾ ಇದ್ದಾಗ ಸೇವಿಂಗ್ಸ್ ಮಾಡ್ತಾ ಇರಲಿಲ್ಲ. ಹಣವನ್ನು ಉಳಿಸೋ, ಬೇರೆ ಕಡೆ ಇನ್ವೆಸ್ಟ್ ಮಾಡೋ ಪ್ರಯತ್ನವನ್ನೂ ಮಾಡ್ತಾ ಇರಲಿಲ್ಲ.
ಒಂದು ಮನೆ ಕಟ್ಟಿಸಿಕೊಂಡಿದ್ರು. ಈಗ ಆ ಮನೆ ಮೇಲೆ ಸಾಲ ಮಾಡಿಕೊಂಡಿದ್ದಾರೆ. ದುಡ್ಡಿದ್ದಾಗ ಧಾರಾಳವಾಗಿದ್ದ ಡ್ರಮ್ ದೇವ ಯಾರಾದರೂ ಕಷ್ಟ ಅಂತ ಬಂದರೆ ಜೇಬಲ್ಲಿದ್ದ ದುಡ್ಡನ್ನೆಲ್ಲ ಕೊಟ್ಟು ಬರಿಗೈಲಿ ಮನೆಗೆ ಹೋಗ್ತಾ ಇದ್ರಂತೆ. ಕಷ್ಟ ಹೇಳಿಕೊಂಡು ಬೇರೆಯವರ ಹತ್ತಿರ ಕೈ ಒಡ್ಡೋ ಸ್ಥಿತಿ ಯಾರಿಗೂ ಬರಬಾರದು ಎನ್ನುತ್ತಿದ್ದ ದೇವ ಅವರೇ ಈಗ ಕಷ್ಟಕ್ಕೆ ಬಿದ್ದು ಬೇಡೋ ಹಾಗೆ ಆಗಿದೆ. ಅದೆಲ್ಲದರ ಮಧ್ಯೆ ಡಿಜಿಟಲ್ ಮ್ಯೂಸಿಕ್ ಬಂದ ಮೇಲೆ ಡ್ರಮ್ಮರ್ಸ್ಗಳಿಗೆ ಡಿಮ್ಯಾಂಡ್ಸ್ ಕಡಿಮೆ ಆಗ್ತಾ ಹೋಯಿತು. ಸ್ಟೇಜ್ ಶೋ, ಈವೆಂಟ್, ಕನ್ಸರ್ಟ್ಗಳಿಗೆ ಜನ ಕರೆಯೋದು ಕಮ್ಮಿ ಮಾಡಿದ್ರು. ಕೈಯಲ್ಲಿ ಇದ್ದ ದುಡ್ಡು ಕರಗ್ತಾ ಇತ್ತು. ಅವಕಾಶಗಳು ಸಿಗ್ತಾ ಇರಲಿಲ್ಲ. ಅದೇ ಟೈಮಲ್ಲಿ ಆದ ಸಣ್ಣ ಆಕ್ಸಿಡೆಂಟ್, ಗ್ಯಾಂಗ್ರೀನ್, ಡ್ರಮ್ ದೇವ ಅವರ ಬದುಕನ್ನೇ ಹಾಳು ಮಾಡಿಬಿಟ್ಟಿದೆ. ಇನ್ನೊಂದು ವಿಷಯ ಏನು ಗೊತ್ತಾ? ಡ್ರಮ್ ದೇವ ಅವರಿಗೆ ಯಾವುದೇ ದುಶ್ಚಟ ಇರಲಿಲ್ಲ. ಸ್ಮೋಕ್ ಮಾಡ್ತಾ ಇರಲಿಲ್ಲ, ಡ್ರಿಂಕ್ಸ್ ಮುಟ್ತಾ ಇರಲಿಲ್ಲ, ಜೂಜಿನ ಚಟನೂ ಇರಲಿಲ್ಲ. ಆದರೆ ಡಿಸೈನ್ ಒಡವೆ ಹಾಕ್ಕೊಂಡು ಓಡಾಡೋ ಒಂದೇ ಒಂದು ಶೋಕಿ ಇತ್ತು. ಈಗ ಹಾಗೆ ಶೋಕಿ ಮಾಡೋಕೆ ಇದ್ದ ಬಂಗಾರದ ಒಡವೆಗಳೂ ಇಲ್ಲ. ಈಗ ಡ್ರಮ್ ದೇವ ಅವರಿಗೆ ಕೃತಕ ಕಾಲು ಅಳವಡಿಸಬೇಕಂತೆ. ಅದಕ್ಕೆ 4 ಲಕ್ಷ ಖರ್ಚಾಗುತ್ತಂತೆ. ಚಿತ್ರರಂಗದ ಕೆಲವರು ಸಹಾಯ ಮಾಡಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ಸ್ವಲ್ಪ ಜನ ವಾಲಂಟಿಯರ್ ಆಗಿ ಹಣ ಕೊಟ್ಟಿದ್ದಾರೆ. ದೇವ ಅವರನ್ನು ಮೀಟ್ ಮಾಡಿ ಹಣ ಕೊಡಬಹುದು. ಬೆಂಗಳೂರಿನ ರಾಜಾಜಿನಗರದ ಪ್ರಕಾಶ್ ನಗರದಲ್ಲಿ ಅವರ ಮನೆ ಇದೆ. ಪ್ರಕಾಶ್ ನಗರದ 9ನೇ ಮುಖ್ಯ ರಸ್ತೆಯಲ್ಲಿರೋ 962ನೇ ನಂಬರ್ ಮನೆಗೆ ಹೋದರೆ ಸದ್ಯಕ್ಕೆ ಅಲ್ಲೇ ಡ್ರಮ್ ದೇವ ರೆಸ್ಟ್ ಮಾಡ್ತಿದ್ದಾರೆ. ಅವರ ಅಕೌಂಟ್ ನಂಬರ್ನ ಅವರನ್ನೇ ಮೀಟ್ ಮಾಡಿ ತಗೊಂಡು ಕೊಡುವುದಾದರೆ ಕೊಡಿ.